ಶ್ರೀ ಗುರವೇ ನಮಃ. ಜಗತ್ಕಲ್ಯಾಣಕಾರ್ಯಾಯ ನರರೂಪಧರಾಯ ಚ ಯೋಗಿರಾಜಾಯ ವಂದ್ಯಾಯ ಗುರು ಶ್ರೀಧರಾಯ ನಮೋ ನಮಃ. ವಿಶೇಷತೆಯಲ್ಲಿ ವಿಶೇಷತೆ ಅಂದರೆ ಜಾತಕಕರ್ತರು ಪರಾಶರರು, ಹಾಗೆ ಹೋರಾಶಾಸ್ತ್ರ, ಹೀಗೆ ಪರಾಶರರು ಹೋರಾಶಾಸ್ತ್ರ ಬರೆದರು. ಹಾಗೆ ವರಾಹಮಿಹಿರರು ಬರೀತಕ್ಕಂತಹ ಒಂದು ಶಾಸ್ತ್ರ ಪ್ರಕಾರವಾಗಿ ಅವರಿಗೆ ಚರಣಗಳಿಗೆ ನಮಸ್ಕಾರಗಳು. ಹಾಗೆ ಶಿವರಾತ್ರಿ ದಿವಸದಲ್ಲಿ ಯಾವ ರೀತಿಯಾದಂಥ ಫಲ ಬರುತ್ತೆ, ಈ ವರ್ಷ ಶಿವರಾತ್ರಿ ಯಾವ ನಕ್ಷತ್ರದಲ್ಲಿ ಬಂದಿದೆ ಅಂತ ಹೇಳ್ತಕ್ಕಂಥ ವಿಚಾರ ನೋಡ್ಕೊಂಡು ಹೋದರೆ ನಕ್ಷತ್ರ ರಾಶಿ ಚಾರ ಫಲಗಳು ಅಂತ ಹೇಳ್ತಾರೆ. ಈ ನಕ್ಷತ್ರಗಳಲ್ಲಿ ಬಂದಾಗ ಶುಭವನ್ನು ಕೊಡುತ್ತೋ ಅಶುಭವನ್ನು ಕೊಡುತ್ತೋ ಅಂತ ಎಲ್ಲರಿಗೂ ಗೊಂದಲ. ನಾನೇನೋ ಈ ವರ್ಷ ಶಿವರಾತ್ರಿ ಚೆನ್ನಾಗಾಗಿದೆ, ಶಿವನ ನಕ್ಷತ್ರದಲ್ಲಿ ಹುಟ್ಟಿದ್ದೀನಿ, ನನಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಕ್ಕಂಥ ಕಲ್ಪನೆಗಳು ಕೆಲವು ಜನಗಳಿರ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಕೆಲವರಿಗೆ ಕಷ್ಟ ಬರುತ್ತೇನೋ, ನನ್ನ ನಕ್ಷತ್ರಕ್ಕೆ ವರ್ಷ ಕಷ್ಟ ಬಂದಿದೆ, ಅದಕ್ಕೋಸ್ಕರವಾಗಿ ಕಷ್ಟ ಬರುತ್ತೇನೋ ಅಂತ ಹೇಳ್ತಕ್ಕಂಥದ್ದು ಚಿಂತೆ ಮಾಡ್ತಕ್ಕಂಥದ್ದು ಆಗುತ್ತೆ. ಅದಕ್ಕೋಸ್ಕರವಾಗಿ ನಾವು ಶಿವರಾತ್ರಿ ದಿವಸದಲ್ಲಿ ಈ ವರ್ಷದಲ್ಲಿ ಬಂದಿರತಕ್ಕಂತಹ ಒಂದು ನಕ್ಷತ್ರ ಅಂತ ಹೇಳಿದ್ರೆ ಪೂರ್ವಭಾದ್ರ ನಕ್ಷತ್ರದಲ್ಲಿ ಬಂದಿರತಕ್ಕಂಥದ್ದು. ಹಾಗೆ ಹಿಂದಿನ 26ನೇ ತಾರೀಕು ಬಂದುಬಿಟ್ಟು ಧನಿಷ್ಠಾ ನಕ್ಷತ್ರ ಆಗಿದೆ. ನೆಕ್ಸ್ಟ್ ಡೇ ಬಂದುಬಿಟ್ಟು ಶತಭಿಷ ನಕ್ಷತ್ರ ಆಗಿದೆ. ಹಾಗೆ ಅದಾದ ನಂತರದಲ್ಲಿ ಬರ್ತಕ್ಕಂಥದ್ದು ಪೂರ್ವಭಾದ್ರ ನಕ್ಷತ್ರ ಅಂತ ಹೇಳ್ತಕ್ಕಂಥದ್ದು. ಈ 3 ರಾಶಿಯವರಿಗೆ ಯಾವ ರೀತಿಯಾಗಿರುತ್ತೆ ಅಂತ ನೋಡೋಣ. ಯಾಕಂದರೆ ಪ್ರತಿಯೊಬ್ಬರು ನನ್ನ ರಾಶಿ ಚೆನ್ನಾಗಿರಬೇಕು ಅಂತ ಬಯಸ್ತೀವಿ. ಏನೋ ತೊಂದರೆ ಇದೆ ಅಂದರೆ ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಕ್ಕಂಥದ್ದು, ಅಭಿವೃದ್ಧಿಯನ್ನು ಯೋಚನೆ ಮಾಡ್ತಕ್ಕಂಥ ಒಬ್ಬರಿದ್ದಾರೆ. ಎಲ್ಲರೂ ಇರ್ತಾರೆ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆಂದರೆ ಅವರವರ ಬಕುತಿಗೆ ಅವರವರ ಶಕ್ತಿ, ಅವರವರ ಬಕುತಿ, ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ತಕ್ಕಂಥದ್ದು. ನಾಸ್ತಿಕ ಬಂದುಬಿಟ್ಟು ಹೇಳಿದ್ರೆ ರಾಶಿ ನಕ್ಷತ್ರ ಏನು ಮಾಡತ್ತಪ್ಪ ನಮಗೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ತಾರೆ. ಆಸ್ತಿಕರು ಹೇಳ್ತಾರೆ ನನಗೆ ಎಲ್ಲ ರೀತಿಯ ರಾಶಿ ನಕ್ಷತ್ರದ ಒಂದು ಬಲ ಇದೆ, ಅದಕ್ಕೋಸ್ಕರ ಒಳ್ಳೆಯದಾಗಿದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಶಾಸ್ತ್ರ ಪ್ರಕಾರವಾಗಿ ಹೋದರೆ, ನಕ್ಷತ್ರ ರಾಶಿಗಳ ಪ್ರಕಾರವಾಗಿ ಹೋದರೆ, ಅಥವಾ ಜ್ಯೋತಿಷ್ಶಾಸ್ತ್ರ ಪ್ರಕಾರವಾಗಿ ಹೋದರೆ ಯುಗಾದಿಯಿಂದ ಯುಗಾದಿವರೆಗೆ ನಾವು ಫಲವನ್ನು ನೋಡ್ಕೊಂಡು ಹೋಗ್ತೀವಿ. ಇವತ್ತಿನ ಒಂಚೂರು ಅಪ್ಡೇಟ್ ಆಗಿರೋಂಥ ರೀತಿಯಲ್ಲಿ ಹೋದರೆ ಮುಂದುವರಿದ ಭಾಗವಾಗಿ ನಾವಿವತ್ತು ಆಯಾ ಹಬ್ಬಗಳಿಗೆ, ಯಾವ ಒಂದು ಮಾಸ ಶಿವರಾತ್ರಿ ಆಗಿರ್ಬೋದು, ಅಥವಾ ಯುಗಾದಿ ಹಬ್ಬ ಆಗಿರ್ಬೋದು, ಗಣೇಶ ಚತುರ್ಥಿ ಆಗಿರ್ಬೋದು, ಸಂಕ್ರಾಂತಿ ಆಗಿರ್ಬೋದು, ಇದೆಲ್ಲ ಬಂದಾಗ ನಾವು ಬೇರೆ ಬೇರೆ ರೀತಿಯಾದ ಫಲ ಬರ್ಬೋದು ಅಂತ ಹೇಳ್ತಕ್ಕಂಥ ನಮ್ಮಲ್ಲಿ ಒಂದು ಯೋಚನೆಗಳು, ಅದನ್ನು ಮಾಡೋದ್ರಿಂದ ಬರ್ತಕ್ಕಂಥ ಕೆಲವೊಂದು ಫಲಾಫಲಗಳು ಕೂಡ ಇರುತ್ತೆ. ಅದಕ್ಕೋಸ್ಕರವಾಗಿ ಯಾರ್ಯಾರು ಈ 3 ನಕ್ಷತ್ರ ಅಂದರೆ ಧನಿಷ್ಠಾ ನಕ್ಷತ್ರ, ಶತಭಿಷ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರದಲ್ಲಿ ಜನನಾಗಿರ್ತಕ್ಕಂಥವರಿಗೆ ಫಲವನ್ನು ನೋಡಿದ್ರೆ, ಯಾರು ಶತಭಿಷ ನಕ್ಷತ್ರದಲ್ಲಿ ಜನನಾಗಿದ್ದಾರೋ ಅವರು ಈಶ್ವರನ ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದು. ಯಾಕೆಂದರೆ ಈಶ್ವರನಿಗೆ, ಪರಮೇಶ್ವರನಿಗೆ ಶಿವರಾತ್ರಿಯಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಕ್ಕಂಥದ್ದು, ಹಾಗೆ ಆ ಭಗವಂತನ ಜನ್ಮದಿನ ಆಗಿದ್ದಕ್ಕೋಸ್ಕರವಾಗಿ ಒಂದು ರೀತಿಯಲ್ಲಿ ಒಳ್ಳೆಯ ಫಲವನ್ನು ಕೊಡ್ತಕ್ಕಂಥದ್ದು, ಹಾಗೆ ಒಂದು ರೀತಿಯಲ್ಲಿ ಅಸಮಾಧಾನ ಕೊಡ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥ ಇಲ್ಲಿ ಹೇಳ್ಬೋದು. ಯಾಕೆಂದರೆ ಪೂರ್ವಭಾದ್ರ ನಕ್ಷತ್ರ, ಶತಭಿಷ ನಕ್ಷತ್ರ, ಪೂರ್ವಭಾದ್ರ ಮತ್ತು ಇರತಕ್ಕಂಥ ಒಂದು ಧನಿಷ್ಠಾ ನಕ್ಷತ್ರ, ಈ 3 ನಕ್ಷತ್ರಗಳಿಗೆ ಈಗ ನಾವು ಹೇಳಬೇಕು ಅಂದರೆ 7.5 ನಡೀತಾ ಇದೆ ರೀ. 7.5 ವರ್ಷ ಶನಿ ನಡೀತಾ ಇದೆ. ಅದು ಕುಂಭರಾಶಿಯವರಿಗೆ ಇನ್ನು ಇರ್ತಕ್ಕಂಥ ಈಗ ಒಂದು 5-6 ವರ್ಷ ಮುಗಿದಿದೆ, ಇನ್ನೊಂದು 1 ವರ್ಷ ಇರ್ತದೆ, 1.5 ವರ್ಷ ಇರ್ತದೆ, 2 ವರ್ಷ ಇರ್ತದೆ. ಆವಾಗ 7.5 ಬಿಟ್ಟು ಹೋಗ್ತಕ್ಕಂಥ ಸಮಯ ರೀ. ಅದಕ್ಕೋಸ್ಕರ ಯಾರ್ಯಾರು ಈ ನಕ್ಷತ್ರದಲ್ಲಿ ಅಥವಾ ಕುಂಭರಾಶಿಯಲ್ಲಿ ಜನನಾಗಿದ್ದೀರೋ, ಕುಂಭರಾಶಿಯವರು ಪ್ರತಿಯೊಬ್ಬರು ಕೂಡ ಈಶ್ವರನ ಆರಾಧನೆ ಮಾಡೋದನ್ನು ಮರಿಬೇಡಿ. ಆರಾಧನೆ ಅಂತ ಹೇಗೆ ಮಾಡಬೇಕು? ಯಾವುದೋ ಒಂದು ಹತ್ತಿರತಕ್ಕಂಥ ಈಶ್ವರನ ದೇವಸ್ಥಾನದಲ್ಲಿ ಫಲಪಂಚಾಮೃತ ಅಭಿಷೇಕ ಆಗೋದು, ಅಥವಾ ರುದ್ರಾಭಿಷೇಕ ಆಗಿರ್ಬೋದು, ಶಕ್ತರಾಗಿದ್ದರಲ್ಲಿ ಏಕಾದಶಿ ರುದ್ರ ಆಗಿರ್ಬೋದು, ಅಥವಾ ರುದ್ರಾಭಿಷೇಕ ಮಹಾರುದ್ರ ಆಗಿರ್ಬೋದು, ಮಾಡ್ತಕ್ಕಂಥದ್ದನ್ನು ಮಾಡಿ. ಇಲ್ಲ ಎಲ್ಲಾದರೂ ಕೂಡ ದೇವಸ್ಥಾನಗಳಲ್ಲಿ ರುದ್ರ ಹವನವನ್ನು ಮಾಡ್ತಾ ಇರ್ತಾರೆ. ಆ ರುದ್ರ ಹವನದಲ್ಲಿ ಹೋಗಿ ಪಾಲ್ಗೊಳ್ಳಿ. ಏನು ಪಾಲ್ಗೊಳ್ಳೋದ್ರಿಂದ ಏನಾಗುತ್ತೆ ಸ್ವಾಮಿಗಳು, ಗುರುಗಳೇ ಹೀಗೆ ಹೇಳ್ತಿರಲ್ಲ ಅಂತ ಹೇಳಿದ್ರೆ, ನಾವು ಯಾವಾಗ ನಾವು ರುದ್ರಹೋಮಗಳನ್ನು ಪಾರಾಯಣವನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಕಿವಿಯಿಂದ ಕೇಳೋದ್ರಿಂದಾಗಿ ಕೆಲವೊಂದು ವಿಚಾರಗಳು ನಮಗೆ ನೆಗೆಟಿವ್ ಎನರ್ಜೀಸ್ ಹೊರಗಡೆ ಹೋಗುತ್ತೆ ಅಂತ.
ಶ್ರುತ್ವ ದೃಷ್ಟ್ವ ಕೃತ್ವ ಅಂತ 3 ವಿಷಯ ಹೇಳ್ತಾರೆ. ನಾನೇ ಮಾಡ್ತಕ್ಕಂಥದ್ದು ಒಂದು, ಶ್ರುತ್ವ ಅಂದರೆ ಕೇಳ್ತಕ್ಕಂಥದ್ದು, ದೃಷ್ಟ್ವ ಅಂದರೆ ನೋಡ್ತಕ್ಕಂಥದ್ದು. ಈ 3 ರೀತಿಯಲ್ಲಿ ನಾವು ಫಲವನ್ನು ಪಡಿಬೋದು. ಒಳ್ಳೆಯದು ಪಡಿಬೋದು, ಕೆಟ್ಟದ್ದು ಪಡಿಬೋದು. ಅದಕ್ಕೋಸ್ಕರವಾಗಿ ಈ ಒಂದು ಸಂದರ್ಭದಲ್ಲಿ ಮಹಾಶಿವರಾತ್ರಿ ಆಗಿದ್ದಕ್ಕೋಸ್ಕರವಾಗಿ ಯಾರು ಈ ನಕ್ಷತ್ರದಲ್ಲಿ ಜನನಾಗಿದ್ದೀರೋ ಅವರುಗಳು ಸಾಧ್ಯವಾದಷ್ಟು ಈಶ್ವರನ ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ರುದ್ರಾಭಿಷೇಕದಲ್ಲಿ ಪಾಲ್ಗೊಳ್ತಕ್ಕಂಥದ್ದು. ಆ ನಂತರದಲ್ಲಿ ರುದ್ರ ಪಠನೆಯನ್ನು ಮಾಡಲಿಕ್ಕೆ ಆಗ್ತಕ್ಕಂಥ ರುದ್ರ ಪಠನೆಯನ್ನು ಮಾಡ್ಕೊಳ್ಳಿ. ಆಗಲಿಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಟೇಪ್ ರೆಕಾರ್ಡ್ ಹಾಕೊಂಡು ಕೇಳ್ಕೊಳ್ಳಿ. ಯೂಟ್ಯೂಬ್ ಚಾನಲ್ ಬರ್ತಾ ಇರ್ತದೆ, ಕೇಳ್ಕೊಳ್ಳಿ. ಹಾಗೆ ಮಾಡೋದ್ರಿಂದ ಭಗವಂತನ ಅಥವಾ ಪರಶಿವನ ಸಂಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದಕ್ಕೆ ನಾವು ಪಾತ್ರರಾಗ್ಬೋದು. ಅದಕ್ಕೋಸ್ಕರವಾಗಿ ಈ 3 ನಕ್ಷತ್ರದವರು ಸಾಧ್ಯವಾದಷ್ಟು ಈ ಒಂದು ಶಿವಾಲಯದಲ್ಲಿ ಮಾಡ್ತಕ್ಕಂಥ ಒಂದು ರುದ್ರಾಭಿಷೇಕ, ರುದ್ರಹವನವನ್ನು ಕೇಳೋದು, ನೋಡೋದು ಮತ್ತು ಹೇಳೋದು 3 ಕೂಡ ಮಾಡೋದ್ರಿಂದ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಕೇಳೋದ್ರಿಂದ ಕೂಡ ಪಾಪ ನಿವಾರಣೆಯಾಗಿ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ. ಅದಕ್ಕೋಸ್ಕರ ರುದ್ರನ ಸಂಬಂಧವಾಗಿರ್ತಕ್ಕಂಥ ಆರಾಧನೆ ಮಾಡ್ಕೊಂಡು ಹೋಗಿ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥ ರೀತಿಯಲ್ಲಿ ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಹರಿ ಓಂ.